ಮುಪ್ಪಿನ ಅವಸ್ಥೆಯಲ್ಲಿ ಆಸರೆಯಾಗಬೇಕಿದ್ದ ಕುಟುಂಬದ ಸದಸ್ಯರ ಕೊಂಡಿಯಿಂದ ಕಳಚಿಕೊಂಡು ರಸ್ತೆ ಅಂಚಿನಲ್ಲಿ ಕಾಲ ಕಳೆಯುತ್ತಿದ್ದ ಸುಮಾರು 65ರಿಂದ 70 ವರ್ಷದ ವೃದ್ಧೆಯೊಬ್ಬಳಿಗೆ ಇಲ್ಲಿನ ಸಹಾಯ ಟ್ರಸ್ಟ್ ನಿಜಕ್ಕೂ ಸಹಾಯ ಮಾಡಿದೆ. ಬೀದಿಯಲ್ಲಿ ಅಸ್ವಸ್ಥಳಾಗಿ ಬಿದ್ದಿದ್ದ ಈ ಮಹಿಳೆಯನ್ನು ಆಟೋ ಚಾಲಕರೊಬ್ಬರು ಶಿರಸಿಯ ಸರ್ಕಾರಿ ಆಸ್ಪತ್ರೆಗೆ ಕೆಲ ದಿನಗಳ ಹಿಂದೆ ದಾಖಲು ಮಾಡಿದ್ದರು. ನಂತರ ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿಗಳು ಆರೈಕೆ ಮಾಡುತ್ತಿರುವಾಗ ವೃದ್ಧ ಮಹಿಳೆ ಮಲಗಿದ್ದಲ್ಲಿಯೇ ಮಲಮೂತ್ರ ಮಾಡುತ್ತಿದ್ದರಿಂದ ಆಸ್ಪತ್ರೆಯ ಒಳರೋಗಿಗಳಿಗೆ ಮತ್ತು ವೈದ್ಯರಿಗೆ ಇದು ತಲೆನೋವಾಗಿ ಪರಿಣಮಿಸಿತ್ತು. ಹೀಗಿರುವಾಗ ಮಹಿಳೆಗೆ ಸೂಕ್ತ ಚಿಕಿತ್ಸೆ ಕೊಡಿಸಬೇಕು ಎಂದು ಮುಂದೆ ಬಂದವರೇ ಸಹಾಯ ಟ್ರಸ್ಟ್ನ ಅಧ್ಯಕ್ಷ ಸತೀಶ್ ಶೆಟ್ಟಿ. ಸ್ಥಳೀಯ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಮತ್ತು ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಗಳ ಸಹಕಾರದೊಂದಿಗೆ ಪ್ಯಾರಾಲೀಗ್ ವ್ಯಾಲಂಟರಿ ಮೂಲಕ ವೃದ್ಧೆಯನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಮಾನಸಿಕ ಆಸ್ಪತ್ರೆಗೆ ಕಳುಹಿಸಲು ಮುಂದಾದರು. ಜಿಲ್ಲಾ ತಜ್ಞ ವೈದ್ಯರ ವರದಿ ಬೇಕೆಂದು ನ್ಯಾಯಾಧೀಶರು ಹೇಳಿದಾಗ ತಕ್ಷಣ ವೃದ್ಧೆಯನ್ನು 3 ದಿನಗಳ ಕಾಲ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಪಡಿಸಿ ವೈದ್ಯರ ವರದಿಯನ್ನು ಮತ್ತು ಮಹಿಳೆಯನ್ನು ಪುನಃ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಬಳಿಕ ಶಿರಸಿಯ 1ನೇ ಹೆಚ್ಚುವರಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮಹಿಳೆಗೆ ಹೆಚ್ಚಿನ ಚಿಕಿತ್ಸೆಗೆಂದು ಧಾರವಾಡದ ಮಾನಸಿಕ ಆಸ್ಪತ್ರೆಗೆ ದಾಖಲಿಸುವಂತೆ ಅಲ್ಲದೆ ನಂತರದ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವಂತೆ ಆದೇಶ ಮಾಡಿದ್ದು, ಅವರ ಆದೇಶದಂತೆ ಸ್ಥಳೀಯ ಮಹಿಳಾ ಪೊಲೀಸ್ ಸಿಬ್ಬಂದಿ ಗೀತಾ ಕಲಘಟಕಿ, ಟ್ರಸ್ಟ್ ಅಧ್ಯಕ್ಷ ಸತೀಶ್ ರಾಮಶೆಟ್ಟಿ, ವಕೀಲ ಸಂತೋಷ್ ಹೆಗಡೆ, ಆಸ್ಪತ್ರೆಯ ಸಿಬ್ಬಂದಿ ನರಸಿಂಹ ಹಾಗೂ ಚಾಲಕ ಸತೀಶ್ ಸೇರಿ ನ್ಯಾಯಾಲಯದಿಂದ ಆಂಬ್ಯುಲೆನ್ಸ್ ಮೂಲಕ ಧಾರವಾಡಕ್ಕೆ ಕರೆದೊಯ್ದಿದ್ದಾರೆ. ತಮ್ಮ ಸಮಾಜ ಸೇವೆ ಮತ್ತು ಮಾನವೀಯ ಮೌಲ್ಯಗಳನ್ನು ಸಾರುವ ಮೂಲಕ ಸಹಾಯ ಟ್ರಸ್ಟ್ ವೃದ್ಧ ಮಹಿಳೆಗೆ ನಿಜಕ್ಕೂ ಸಹಾಯ ಮಾಡಿದೆ. ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತೇನೆ. ಮತ್ತು ನಾಗರಾಜ್ ಡಾಕ್ಟರ್ ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತೇನೆ. ಹಾಗೆ ಪೊಲೀಸ್ ಇಲಾಖೆ ಕೂಡ ನಮಗೆ CPI ಸರ್ ಆಗಿರಲಿ, DSP ಅವರಾಗಿರಲಿ ಮತ್ತು ಹರಿಹರ್ ಸರ್ ಆಗಿರಲಿ, ಆಮೇಲೆ ಸಿಬ್ಬಂದಿಗಳು ಕೂಡ ತುಂಬ ಚೆನ್ನಾಗಿ ಇವ್ರ ಜೊತೆಯಲ್ಲಿ ನಾವು ಕಾರವಾರ ಕರ್ಕೊಂಡು ಹೋದರೂ ಕೂಡ ಅಲ್ಲಿ 3 ದಿನ ಗಟ್ಟಲೆ ಆರ್ಡರ್ ಮಾಡಿ ಕೊಟ್ಟಿದ್ದಾರೆ. ಇದನ್ನು ನಾವೀಗ ಧಾರವಾಡಕ್ಕೆ ತಗೊಂಡು ಹೋಗಿ ಅಲ್ಲಿ ತಲುಪಿಸ್ತಾ ಇದ್ದೇವೆ, ಮೆಂಟಲ್ ಹಾಸ್ಪಿಟ್ಲಿಗೆ ಅಂತೇಳಿ ಹೇಳ್ತೇನೆ ನಾನು. ಯಾಕಂದರೆ ನಮ್ಗೆ ಎಲ್ಲರೂ ಸಹಕಾರ ಕೊಟ್ಟು ನಾವಿಂಥ ಒಂದು ಕೆಲಸ ಮಾಡಲಿಕ್ಕೆ ನಮ್ಗೆ ಅನುಕೂಲ ಮಾಡಿಕೊಟ್ಟಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ ಅಂತೇಳಿ ಹೇಳ್ತೇನೆ. ಇನ್ನೂ ಮುಂದಿನ ಹೆಚ್ಚಿನ ನಮಗೆ ಇಂಥದ್ದು ಮಾಡಿಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಲಿ ಅಂತೇಳಿ ನಾನು ಎಲ್ಲರ ಹತ್ರ ಕೇಳ್ಕೊಳ್ತೇನೆ. ಯಾರ್ಯಾವುದಕ್ಕೂ ಏನೇನಕ್ಕೂ ಮಾಡ್ತಾ ಇದ್ದಾರೆ, ಆದರೆ ಇಂಥದಕ್ಕೆ ಮಾಡಲಿಕ್ಕೆ ಯಾರೂ ಬರ್ತಾ ಇಲ್ಲ. ಸಮಾಜ ಸೇವೆಯಲ್ಲಿ ನಾವು ಮಾಡಬೇಕಾದ್ರೆ ನಮಗೆ ಒಂದು ಕೈ ಕೊಟ್ಟರೆ ನಾವು ಇನ್ನೂ ಜಾಸ್ತಿಯಾಗಿ ಇದನ್ನು ಮಾಡ್ಬೋದು ಅಂತೇಳಿ ನನಗೆ ಕಾಣಿಸ್ತದೆ. ಹಾಗೆ ನಾವು ಕರ್ಕೊಂಡು ಹೋಗಿ ಬಂದಿದ್ದೇವೆ. ಆದ್ದರಿಂದ ಆಂಬುಲೆನ್ಸ್ ಕೂಡ ಕೊಟ್ಟಿದ್ದಾರೆ. ಸತೀಶ್ ಅವರು ಆಂಬುಲೆನ್ಸ್ ಡ್ರೈವರ್ ಕೂಡ ಚೆನ್ನಾಗಿ ನಮಗೆ ಸ್ಟ್ರಕ್ಚರ್ ಹಿಡಿದು ಎಲ್ಲ ಮಾಡಿದ್ದಾರೆ. ಹಾಗಾಗಿ ಅದರಂತೆ ಸಿಬ್ಬಂದಿಗಳು ಕೂಡ ನಮಗೆ ಒಳ್ಳೆಯ ಕೆಲಸ ಮಾಡಿಕೊಟ್ಟಿದ್ದಾರೆ. ಹಾಸ್ಪಿಟ್ಲವರಿಗೂ ಕೂಡ ನಾನು ಧನ್ಯವಾದವನ್ನು ತಿಳಿಸಬೇಕು. ಹಾಗೆ ಆರೋಗ್ಯ ಕಾನೂನಿನ ಪ್ರಕಾರ ಇಂಥ ಅನಾಥ ಮತ್ತು ಮಾನಸಿಕ ಆರೋಗ್ಯದಿಂದ ಬಳಲುತ್ತಿರುವಂಥ ಮಹಿಳೆಯರಿಗೆ ಸಹಾಯ ಮಾಡ್ತಾ ಇದ್ದೇವೆ. ಪ್ಯಾರಾಲೀಗಲ್ ವಾಲಂಟಿಯರ್ ಹಾಗೂ ಸಹಾಯ ಟ್ರಸ್ಟ್ನ ಸಹಾಯದಿಂದ ಈ ಮೀರಾ ಭೂಮ್ಕರ್ ಅನ್ನುವ ಮಹಿಳೆಯನ್ನು ಪ್ರಧಾನ ನ್ಯಾಯಿಕ ದಂಡಾಧಿಕಾರಿಗಳ ಕಾನೂನಿನ ಒಂದು ನ್ಯಾಯಾಲಯದ ಎದುರಿಗೆ ಹಾಜರು ಮಾಡಿದ್ವಿ. ನ್ಯಾಯಾಧೀಶರು ಈ ಒಂದು ಮಹಿಳೆಗೆ ಹೆಚ್ಚಿನ ಮಾನಸಿಕ ಚಿಕಿತ್ಸೆ ಅವಶ್ಯಕತೆ ಇದೆ ಅಂತ ತಿಳಿದು ಜಿಲ್ಲಾ ಮಾನಸಿಕ ತಜ್ಞರಿಗೆ ರೆಫರ್ ಮಾಡಿದರು. ಅಲ್ಲಿಂದ ಜಿಲ್ಲಾ ಮಾನಸಿಕ ತಜ್ಞರ ಒಂದು ವರದಿಯ ಮೇರೆಗೆ ಈ ಮಹಿಳೆಯನ್ನು ಕಾನೂನಿನ ಪ್ರಕಾರ ಧಾರವಾಡದ ಮಾನಸಿಕ ತಜ್ಞರಿಗೆ ಕಳಿಸ್ತಾ ಇದ್ದಾರೆ. ಅಲ್ಲಿನ ಹೆಚ್ಚಿನ ಚಿಕಿತ್ಸೆಯನ್ನು ಪಡೆದು ಈ ಮಹಿಳೆ ಆರೋಗ್ಯವಂತಳಾದ ಮೇಲೆ ಪುನಃ ಈ ನ್ಯಾಯಾಧೀಶರ ಮುಂದೆ ಹಾಜರು ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ. ಈ ಕುರಿತು ನಾವು ಈ ಮಹಿಳೆಯನ್ನು ಈಗ ಧಾರವಾಡಕ್ಕೆ ಸಾಗಿಸಲಿಕ್ಕೆ ಸಹಾಯ ಮಾಡ್ತಾ ಇದ್ದೇವೆ.